ಓಕೆ, ನೀವೀಗ ಎಲ್ಲಿದ್ದೀರಿ? ನಾಗೇಂದ್ರ ಬಾಬು ಎಲ್ಲಿದ್ದಾರೆ? ಆನಂದ್ ಎಲ್ಲಿದ್ದಾರೆ? ನಿಮ್ಮಿಂದ ಏನು ಅಪ್ಡೇಟ್ ಈಗ? ಜಯಪ್ರಕಾಶ್ ಶೆಟ್ರೆ, ನಾನು ನಾಗಮಂಗಲ ಟೌನ್ ಪೊಲೀಸ್ ಠಾಣೆಯ ಎದುರುಗಡೆನೇ ಇದ್ದೀನಿ. ಇಷ್ಟೊತ್ತಿನವರೆಗೂ ಕೂಡ ನಾಗಮಂಗಲ ಟೌನ್ ಪೊಲೀಸ್ ಠಾಣೆಯ ಎದುರುಗಡೆ ನಡೆದಂಥ ಹೈಡ್ರಾಮಾ ಅದು ಮೊದಲು ಸುರೇಶ್ ಗೌಡ್ರು ಬರ್ತಾರೆ. ಸುರೇಶ್ ಗೌಡ್ರು ಬಂದವರು ಈ ಮಾರ್ಗವಾಗಿ ಬರ್ತಾರೆ. ಅಲ್ಲೆಲ್ಲವೂ ಕೂಡ ನೋಡ್ಬೋದು. ನಮ್ಮ ವಿಜಯ್ ಮಹೇಶ್ ತೋರಿಸ್ಬೇಕು. ಈ ಅಂಗಡಿಗಳೆಲ್ಲವೂ ಕೂಡ ಡಿಸ್ಟ್ರಾಯ್ ಆಗಿದೆ. ಈ ಸ್ಥಳವನ್ನು ನೋಡ್ಕೊಂಡು ಬರ್ತಾರೆ. ಇದೇ ಸ್ಥಳದಲ್ಲಿ ಮಹಿಳೆಯರೆಲ್ಲರೂ ಕೂತ್ಕೊಂಡಿದ್ದು, ಒಂದು ಸಮುದಾಯದ ಕೋಮಿನ ಮಹಿಳೆಯರು ಮೊದಲು ಬರ್ತಾರೆ. ಅದಾದ ನಂತರ ಮತ್ತೊಂದು ಸಮುದಾಯದ ಕೋಮಿನ ಮಹಿಳೆಯರು ಬರ್ತಾರೆ. ಆ ನಂತರ ಚಲುವರಾಯ ಸ್ವಾಮಿ ಬರ್ತಾರೆ. ಚಲುವರಾಯ ಸ್ವಾಮಿ ಬಂದಾಗ ಒಂದು ಸಮುದಾಯದ ಮಹಿಳೆಯರೇನಿದ್ದಾರೆ ಅವರು ಧಿಕ್ಕಾರ 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 ಅಂತೇಳಿ ಕೂಗ್ತಾರೆ. ಮೇಡಮ್, ಓಕೆ ನೋಡಿ, ಈಗ ಈ ಬಂದಿರುವಂಥ ಮಹಿಳೆಯರು ಇಲ್ಲೇ ಕೂತ್ಕೊಂಡಿದ್ರು, ಪ್ರತಿಭಟನೆ ಮಾಡ್ತಾ ಇದ್ರು. ನಾವು ಇಲ್ಲಿಂದ ಕದಲೋದಿಲ್ಲ ಅಂತೇಳಿ ಹೇಳ್ತಾ ಇದ್ರು. ಆಗ ಪೊಲೀಸರು ಅವ್ರನ್ನ ಮನವೊಲಿಸಿ ಈಗ ಕಳುಹಿಸಿಕೊಟ್ಟಿದ್ದಾರೆ. ಎರಡೂ ಸಮುದಾಯದ ಮಹಿಳೆಯರು, ಕೋಮಿನ ಮಹಿಳೆಯರು ಈಗ ವಾಪಸ್ ಹೋಗ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಜಯಪ್ರಕಾಶ್ ಶೆಟ್ರೆ ಅವ್ರು ಹೇಳ್ತಿರೋದು ಒಂದೇ. ಜಯಪ್ರಕಾಶ್ ಶೆಟ್ರೆ, ನಮ್ಮ ಮನೆಯವರನ್ನ ರಾತ್ರೋರಾತ್ರಿ ನೀವೇನು ಕರ್ಕೊಂಡು ಬಂದಿದ್ದೀರಲ್ಲ, ಅವ್ರು ಅಮಾಯಕರವರು, ನೀವು ಸುಖ ಸುಮ್ಮನೆ ಅವ್ರನ್ನ ಕರ್ಕೊಂಡು ಬಂದಿದ್ದೀರಿ, ಮನೇಲಿ ಊಟ ಮಾಡಿ ಮಲಗಿದವ್ರನ್ನ ಕರ್ಕೊಂಡು ಬಂದಿದ್ದೀರಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮಹಿಳೆಯರಿದ್ದಾರೆ, ಅವ್ರು ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ. ಅಮ್ಮ, ಈಗ ತಾವು ವಾಪಸ್ ಹೊರಟವ್ರ? ವಾಪಸ್ ಏನೋ ಕಳಿಸ್ತೀನಿ ಅಂತಾನೆ ಹೋಯ್ತಾ ಇದೀವಿ. SP ಸಾಹೇಬ್ರು ಶಾಸಕರು ಭರವಸೆ ಕೊಟ್ಟಿದ್ದಾರೆ, ನಿಮ್ಮ ಮಕ್ಕಳನ್ನ ಕೈ ಬಿಡಿಸ್ತೀನಿ. ಈಗ ನಾನು CC ಕ್ಯಾಮ್ರಾ ಫುಟೇಜ್ ನೋಡಿ ನಿಮ್ಮನ್ನು ಕರೆದು ತೋರಿಸಿ ಇವರೇ ಅಂತ ಕೇಳಿ ನಾನು ನಿಮ್ಮ ಮಕ್ಕಳನ್ನ ಬಿಡ್ತೀವಿ ಅಂತ. ಮಾನ್ಯ ಮಂತ್ರಿಗಳು ಬಂದ್ರಲ್ಲ, ಏನ್ ಹೇಳಿದ್ರು ಅವರು? ಮಂತ್ರಿಗಳು, ನಾನು ನಿಮ್ಮ ಮಕ್ಕಳನ್ನ ಕೈ ಬಿಡಿಸ್ತೀನಿ, ಅವ್ರೇನು ಅಮಾಯಕರಿದ್ರೆ ನಾನು ಅವ್ರ ಮೇಲೆ ಯಾವುದು FIR ಮಾಡಿಸಲ್ಲ, ಅವ್ರನ್ನ ಕೈ ಬಿಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾವು ಕೂಡ ಈಗ ಅವ್ರ ಮಾತನ್ನ ನಂಬಿ ಸರ್ಕಾರ ಹತ್ರ ಹೋಗ್ತಾ ಇದ್ದೀವಿ. ಇನ್ನ ನಮ್ಮ ಮಕ್ಕಳನ್ನ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಆ ಭರವಸೆಯಲ್ಲಿ ಹೋಗ್ತಾ ಇದ್ದೀವಿ. ನೀವು ಹೋಗುವಾಗ ಮಾನ್ಯ ಮಂತ್ರಿಗಳೇ ಧಿಕ್ಕಾರ ಕೂಗಿದ್ರಲ್ಲ, ಯಾಕೆ ಸರ್? ಅದು ಪಕ್ಕ ಸ್ನೇಹಿತರು ಕೂಗಿದ್ರೇನೋ ಅದು ನಮಗಂತೂ ಗೊತ್ತಿಲ್ಲ ಸರ್. ಪಕ್ಕ ಸ್ನೇಹಿತರು ಕೂಗಿರ್ಬೇಕು, ಅವರ ಹಳನ್ನ ತೋಡ್ಕೊಂಡಿದ್ದಾರೆ. ಮಿನಿಸ್ಟ್ರು ನಮಗೆ ಭರವಸೆನ ಕೊಟ್ಟಿದ್ದಾರೆ. ಹೇಳ್ತಾ ಇದ್ರಿ, ಮಾತಾಡ್ತಿದ್ರಿ, ಒಂದು ಸಮುದಾಯದವ್ರನ್ನ ಓಲೈಸ್ತಾರೆ ಅಂತ, ನಿಜಾನ ಅದು? ಹೌದು. ಯಾರನ್ನ? ಯಾರು? ನಮ್ಮನ್ನ. ನಿಮ್ಮನ್ನ? ಹೆಂಗೆ, ಯಾಕೆ ಹಿಂಗ್ ಮಾಡ್ತಿದಾರೆ ಅಂತ ಯಾರಿಗ್ ಗೊತ್ತು, ಹೆಂಗ್ ಮಾಡ್ತಾರ ಅಂತ ಯಾರಿಗ್ ಗೊತ್ತು. ನಮ್ಮೇ ಒಯ್ರಿ ಅವ್ರಿಗೆ ಕಂಡ್ರೆ ನಮ್ಗೆ ಯಾರಿಗ್ ಗೊತ್ತು ಏನಕ್ಕೆ ಅಂತ. ನಮ್ ಗಣಪತಿನ ಅವ್ರೇನ್ ಹೋಗ ನಾವು ಗಲಾಟೆ ಮಾಡ್ತೀವ? ಅವ್ರೇನು ಫಂಕ್ಷನ್ ಮಾಡಿದಾಗ ಗಲಾಟೆ ಮಾಡ್ತೀವ? ಇಲ್ವಲ್ಲ. ಗಣಪತಿ ಬರೋದಾಗ ಮಾತ್ರ ಗಲಾಟೆ ಮಾಡ್ಕೊಂಡ್ ಬರ್ತಾರೆ, ಅಲೋ ಅಂದ್ಕೊಂಡೆ ಅವರು. ಉದ್ದೇಶಪೂರ್ವಕವಾಗಿ ಆಗಿದೆ ಅಂತ ಹೇಳ್ತಾರೆ ಕೆಲವರು, ನಿಜಾನ ಅದು? ಅಲ್ಲ, ಸುಳ್ಳು ಬೇಕು ಮಾಡಿರೋದು ಅವರು. ಬೇಕು ಮಾಡಿರೋದು. ನಿಮ್ಮನೆ ಮಕ್ಕಳನ್ನ ಕರ್ಕೊಂಡು ಹೋಗಿದಾರ? ಹೇಳ್ಬೇಕು ಸರ್. ನಿಮ್ಮನೆ ಮಕ್ಕಳನ್ನ ಕರ್ಕೊಂಡು ಹೋಗಿದಾರ? ಎಲ್ಲ ನಮ್ಮೂರು ಹುಡುಗರೇ ಕರ್ಕೋಗಿದ್ದಾರೆ ಸರ್. ಈಗ ಯಾವ ಕಡೆ ಹೋಗ್ತಿರ್ತಾವೆಲ್ಲ? ಎಲ್ಲ ಗಣೇಶನ ದೇವಸ್ಥಾನ ಊರಿಗೆ ಹೋಗ್ತಾ ಇದ್ದಾರೆ. ಕೂತಿದ್ದಾರೆ ಅಸ್ವಸ್ಥರಾಗಿರುವಂತ ಮಹಿಳೆಯರು, ಅವ್ರನ್ನೂ ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಅಮ್ಮ, ಈಗ ಯಾವ ಕಡೆ ಹೊರಟ್ರಿ? ಇಲ್ಲೇ ಕೂರ್ತೀರಾ? ಇಲ್ಲೇ ಕುತ್ಕೋತೀವಿ, ಇನ್ನೆಲ್ಲೋಗನ. ಏನಂದ್ರು ಮಂತ್ರಿಗಳೇನಂದ್ರು? ಮಂತ್ರಿಗಳು ತುಂಬ ಸಾವಿರ ಬಿಟ್ಟು ಕಳಿಸ್ತಾ. ಏನಂದ್ರು? ತಮ್ಮ ಹತ್ರ ಏನ್ ಮಾತಾಡಿದ್ರು? ಅವ್ರು ಏನು ಮಾತಾಡ್ಲಾ, ಕಳಿಸ್ತೀವಿ ನಡೀರಿ, ಆದಷ್ಟಾಗ್ಲಿ. ಇನ್ನು ನಾವು ಕಳಿಸ್ತೀವಿ. ಎಲ್ಲಿ ಕಳಿಸ್ತಾರಂತೆ? ಆ ಮಕ್ಕಳನ್ನ ಎಲ್ಲಿ ಕಳಿಸ್ತಾರಂತೆ? ಇಲ್ಲಿ ಕರೆಸ್ತಾರಂತೆ. ಧಿಕ್ಕಾರ ಕೂಗಿದೆ ಯಾಕೆ ಮಂತ್ರಿಗಳಿಗೆ? ಮಂತ್ರಿಗಳು ಧಿಕ್ಕಾರ ಅಂದ್ರೆ, ನೀವು ಮಾಡಕ್ಕಲ್ಲ, ಅವರು ಮಾಡಿದ್ರೆ ನೀವು ಮಾಡಿದೀರಾ, ತಪ್ಪು ಯಾರ್ದದೆ, ವಿಚಾರಣೆ ಮಾಡ್ತೀವಿ ಅಂದ್ರು. ನಿಮ್ಮ ಮಕ್ಕಳು ತಪ್ಪಿದೆ ಅಂತ ಹೇಳಿದ್ರ? ತಪ್ಪಿಲ್ಲ, ನಮ್ಮ ಮಕ್ಕಳು ತಪ್ಪಿಲ್ಲ. ಮಂತ್ರಿಗಳೇನಂದ್ರು ನಾವು ಕಳಿಸ್ತೀವಿ. ಏನಮ್ಮ? ತಪ್ಪಿಲ್ದೆ ಹೋದ್ರೆ ನಿಮ್ಮ ಮಕ್ಕಳ ನಿಮ್ಗೆ ವಾಪಸ್ ಕಳಿಸ್ತೀವಿ. ಅವ್ರು ಏನು ತಪ್ಪು ಮಾಡಿಲ್ಲ ಅಂದ್ರೆ ನಾವು ಇಟ್ಕೊಳ್ಳಲ್ಲ, ಯಾವುದೇ ಶಿಕ್ಷೆ ಕೊಡಲ್ಲ ಅಂತ ಹೇಳಿ. ನೀವು ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದೀರಲ್ಲ? ನಮ್ಮ ಮಕ್ಕಳು ತಪ್ಪು ಮಾಡಿಲ್ಲ. ಈಗ ಇಲ್ಲಿಂದ ಹೊರಡ್ತೀರಾ? ನಾವ್ ಇಲ್ಲೇ ಕುತ್ಕೋತೀವಿ. ನಮ್ಮೂರ್ ಮನ್ಸರಿಗೆ ಬೆಲೆ ಕೊಟ್ಟು ಇಲ್ಲಿ ಗಂಟ ಬಂದಿದ್ದೀವಿ. ನಮ್ಮೂರ್ ಮನ್ಸರು ನಾವ್ ಇದ್ದೀವಿ ನಡೀರಿ ಅಂತ ಇಲ್ಲಿ ಗಂಟ ಬಂದಿದ್ದೀವಿ. ಯಾರು ಹೇಳಿದ್ದು? ನಮ್ಮೂರವರು. ಅವ್ರಿಗೆ ಮಂತ್ರಿಗೆ ಬೆಲೆ ಕೊಟ್ಟಿಲ್ಲ ನಾವು, ಪೊಲೀಸ್ನವ್ರಿಗೂ ಬೆಲೆ ಕೊಡಲ್ಲ. ನಮ್ಮ ಮಕ್ಳು ತೋರ ಗಂಟ ನಾವ್ ಇಲ್ಲೇ ಕುತ್ಕೋತೀವಿ. ನಿಮಿಷ ಮಾತಾಡ್ತೀನಿ. ಹೇಳಿ ಅಮ್ಮ, ಕ್ಷಮಿಸಿ. ಹೇಳಿ ಅಮ್ಮ, ಏನೀಗ? ಹೋಗಲ್ಲ ಸರ್, ಅಷ್ಟೇ. ಮಕ್ಳು ನೋಡ್ಬೇಕು, ನಮ್ಗೆ ಮಕ್ಳು ನೋಡ್ಬಿಟ್ಟು ಮಕ್ಳು ಕಳಿಸ್ಬೇಕು. ಸುರೇಶ್ ಗೌಡ್ರು ಬಂದು ತಮ್ಮ ಹತ್ರ ಮಾತಾಡಿದ್ರ? ಇಲ್ಲ ಸರ್, ನಮ್ಮ ಹತ್ರ ಅದೇ ಎರಡು ಮಾತು ಮಾತಾಡಿದ್ರು, ಹೋದ್ರು. ಏನ್ ಹೇಳ್ತಾರೆ, ನಾವಿದ್ದೀವಿ ಅಂತ ಹೇಳಿದ್ರು ಅಷ್ಟೇ. ನೋಡ್ ಪರಿಹಾರ ಮಾಡೋದಕ್ಕೆ ನಾವು ಹದ್ದಕ್ಕೆ ಏನೇನೋ ಮಾಡ್ಬಿಡ್ತಾರಪ್ಪ ಮಕ್ಕಳನ್ನ. ಅಂತದ್ಕೆ ಏನಾದ್ರು ಮಾಡ್ಬಿಟ್ಟು ಏನ್ ಮಾಡೋಣ? ನಮ್ಮ ಮಕ್ಕಳ ಒಂದೊಂದು ಮಡಿಕೊಂಡು ನಾವು ಮಕ್ಳು ತೋರಿಸ್ಲಿ ಸರ್, ನಮ್ಮ ಮಕ್ಳನ್ನ ತೋರ್ಸತಕ್ಕ ಹೋಗಲ್ಲ.
ಈಗ ಏನ್ ಮಾಡ್ತೀರಿ, ಇಲ್ಲೇ ಕೂರ್ತೀರಾ? ಇಲ್ಲೇ ಕೂರ್ತೀವಿ ನಮ್ಗೆ ಇಟ್ಟು ಬೇಡ ಸೊಪ್ಪು ಬೇಡ. ಮಕ್ಳ ತಿಂದಿದ್ಮೇಲೆ ತಾಯ್ದು ತಿಂದ ಏನ್ ಪ್ರಯತ್ನ? ಬೇಡ, ನಮಗೆ ಮಕ್ಳು ಬೇಕು. ಈಗ ಮತ್ತೊಂದು ಸಮುದಾಯದವರು ಬಂದಿದಾರಲ್ಲ, ಅವ್ರ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಎಲ್ಲಾರು ನಮ್ಮ ಮಕ್ಳುಗಳನ್ನೆಲ್ಲ ತೋರಿಸ್ಲಿ, ಆಮೇಲೆ ಮುಂದಕ್ಕೆ ಹೋಗ್ತೀವಿ. ಈಗ ನಿಮ್ಮ ಮಕ್ಕಳದೇನು ತಪ್ಪಿಲ್ಲ? ನಮ್ಮ ಮಕ್ಳದೇನು ತಪ್ಪಿಲ್ಲ. ತಪ್ಪು ಮಾಡಿದ್ರು ಕೇಳಿ, ಬಂದು ಕೇಳ್ಬೇಕಾಗಿತ್ತು, ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ತಪ್ಪು ಮಾಡಿರೋದು ಅವರೇ, ತಪ್ಪು ಮಾಡಿಲ್ಲ. ಯಾರಮ್ಮ ತಪ್ಪು ಮಾಡಿ? ಕಲ್ತಾನ್ ಯಾಕೆ ಹೊಡೆದು, ಚಪ್ಲಿನ ಯಾಕೆ ಹೊಡೆದ್ರು ಹೇಳು? ಅದೇ ಬಂದಿರೋದು. ಹಚ್ಬಿಡೋದು ಇವ್ ನಮ್ಮ ಮೇಲೆ ಹೇಳೋದು, ಹಿಂದಿ ಮೇಲೆ. ಅವ್ರದ್ದೇನು ತಪ್ಪರೋದೇ ಇಲ್ಲ. ಆಯ್ತು, ಈಗ ಊಟ ಗೀಟ ಮಾಡಿದ್ರಾ? ಇಲ್ಲ ಸರ್. ತಿಂದಿದ್ಮೇಲೆ ತಾಯ್ದು ತಿಂದ ಏನ್ ಪ್ರಯತ್ನ? ಯಾರು ತಿಂದಿಲ್ಲ, ನಾವ್ಯಾರು ತಿಂದಿಲ್ಲ. ಮಸ್ತು ಮಕ್ಳು ತೋರಿಸ್ಲಿ ಸರ್. ಹೇಳಿ ಮೇನು ಊಟ ಹೇಳ್ತಾರವ, ಇಲ್ಲಿ ಬಂದು ಪರದೇಶ ಕೂತಿದ್ದೀವಲ್ಲ. ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀರಿ, ಆ ಮಕ್ಕಳಿಗೆಲ್ಲ ಹೇಗೆ ಮನೇಲಿ? ಅಲ್ಲಿ ಯಾರು ಇಲ್ಲ, ನಾವೇ ಅಲ್ವೇ ಕರ್ಕೊಂಡ್ ಬಂದಿದ್ವಿ. ಜಯಪ್ರಕಾಶ್ ಶೆಟ್ರೆ, ನೋಡಿ, ನಾವು ಯಾವುದೇ ಕಾರಣಕ್ಕೂ ಈ ಸ್ಥಳವನ್ನು ಬಿಟ್ಟು ಕದಲೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ಸರ್ಕಲ್ನಲ್ಲಿ ಗಲಾಟೆ ಆಗಿರೋದು, ಇದೇ ಸರ್ಕಲ್ನಲ್ಲಿ ನಿನ್ನೆ ದಾಂಧಲೆ ಆಗಿರೋದು, ಆ ನಂತರ ಪೊಲೀಸರು ಇಲ್ಲಿಂದ ಈ ಸರ್ಕಲ್ಗೆ ಮತ್ತೆ ಕರೆಸ್ಕೊಂಡು ಅವ್ರನ್ನ ತಂದು ಬಿಟ್ಟಿದ್ದಾರೆ. ಸದ್ಯಕ್ಕೆ ಚಲರಾಯ ಸ್ವಾಮಿ ಅವರು ಬಂದವರು ಹಾಗೆ ವಾಪಸ್ ಹೋಗಿದ್ದಾರೆ. ಅವರು ಬಂದು ಮಾತನಾಡಿದ್ದು, ಇವರ ಮನವೊಲಿಸುವ ಪ್ರಯತ್ನ ಮಾಡಿದ್ದು ಯಾವುದೂ ಕೂಡ ಸಕ್ಸಸ್ ಆಗಿಲ್ಲ. ಜಯಪ್ರಕಾಶ್ ಶೆಟ್ರೆ, ಇಲ್ಲೇ ಕೂರ್ತೀವಿ, ನಮ್ಮ ಮಕ್ಕಳನ್ನ ನಮಗೆ ತೋರಿಸಿ, ನಮ್ಮ ಮಕ್ಕಳ ಅಮಾಯಕರು ಅಂತೇಳಿ ಹೇಳ್ತಾ ಇದ್ದಾರೆ. ಒಟ್ಟಾರೆ ನಾವು ಇಲ್ಲಿಂದ ಕದಲೋದಿಲ್ಲ ಅಂಥೇಳಿ ಇಲ್ಲಿದ್ದಂಥ ಮಹಿಳೆಯರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಜಯಪ್ರಕಾಶ್ ಶೆಟ್ರೆ, ಸದ್ಯಕ್ಕೆ ನಾಗಮಂಗಲ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಈ ರೀತಿಯ ಒಂದು ಹೈ ಡ್ರಾಮಾ ನಡೀತಾ ಇದೆ. ಸದ್ಯಕ್ಕಂತೂ ಬಿಗುವಿನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೂದಿ ಮುಚ್ಚಿದ ಕೆಂಡದಂಥ ಪರಿಸ್ಥಿತಿ ಇದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಏನೋ ಆಗಬಹುದು, ಬೇರೆ ಸ್ವರೂಪವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆಯೂ ಕೂಡ ಇದೆ. ಸದ್ಯಕ್ಕೆ ಪೊಲೀಸರಂತೂ ಎಲ್ಲ ಕಡೆಗಳಲ್ಲೂ ಕೂಡ ನಾಕಾಬಂದಿ ಹಾಕಿದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಹೆಜ್ಜೆಗೂ ಪೊಲೀಸ್ ಇದ್ದಾರೆ. ಯಾರನ್ನೂ ಕೂಡ ಅತಿರೇಕದ ವರ್ತನೆಗೆ ಇಲ್ಲಿ ಅವಕಾಶವೇ ಇಲ್ಲ. ಪೊಲೀಸರು ಅವರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಬೇರೆ ಜಿಲ್ಲೆಯಿಂದಲೂ ಕೂಡ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಡಿಪ್ಲಾಯ್ ಮಾಡಿದ್ದಾರೆ. KSRP ತುಕಡಿಗಳಿದ್ದಾವೆ. ಅದೆಲ್ಲದರ ಜೊತೆಗೆ ಈಗಷ್ಟೇ ಒಂದಿಷ್ಟು ಜನರನ್ನ ಆ CCTV ಫುಟೇಜ್ಗಳಾಗಿರ್ಬೋದು ಮತ್ತು ಕೆಲ DVRಗಳನ್ನು ನೋಡಿ ಕೆಲವರನ್ನ ಐಡೆಂಟಿಫೈ ಮಾಡಿ 4 ಜನರನ್ನ ಈಗ ಓಕೆ. ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.